ಹಾಯ್ ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಮಾಮ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ಪೋಸ್ಟ್ ಪ್ರೆಗ್ನೆನ್ಸಿ ಬೆಲ್ಟ್ ಇದನ್ನು ಯೂಸ್ ಮಾಡ್ಬೋದಾದರೆ ಯಾವಾಗಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ಸಿ ಸೆಕ್ಷನ್ ಆದವ್ರು ಕೂಡ ಯೂಸ್ ಮಾಡ್ಬೋದಾ, ಇದರಿಂದ ಏನೆಲ್ಲ ಲಾಭಗಳಿದ್ದಾವೆ, ಇವೆಲ್ಲದ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಾ ಹಾಕೋ ಎಲ್ಲ ವಿಡಿಯೋಗಳ ರೆಗ್ಯುಲರ್ ಅಪ್ಡೇಟ್ ನಿಮ್ಗೆ ಸಿಗುತ್ತೆ. ಈ ಪೋಸ್ಟ್ ಪ್ರೆಗ್ನೆನ್ಸಿ ಬೆಲ್ಟ್ ಯೂಸ್ ಮಾಡ್ಬೋದಾ? ಎಸ್, ಅಫ್ಕೋರ್ಸ್, ಇರೆಸ್ಪೆಕ್ಟಿವ್ ಆಫ್ ಸಿ ಸೆಕ್ಷನ್ ಆರ್ ನಾರ್ಮಲ್ ಡೆಲಿವರಿ. ನಿಮ್ಗೆ ಯಾವುದೇ ಸಿ ಸೆಕ್ಷನ್ ಆಗಿರಲಿ ಅಥವಾ ನಾರ್ಮಲ್ ಡೆಲಿವರಿನೇ ಆಗಿರಲಿ, ನೀವು ಆರಾಮ್ಸೆ ಯಾವುದೇ ಭಯ ಇರಲಾರನೆ ಈ ಪೋಸ್ಟ್ ಪ್ರೆಗ್ನೆನ್ಸಿ ಬೆಲ್ಟ್ ನೀವು ಯೂಸ್ ಮಾಡ್ಬೋದು. ಈವನ್ ಡಾಕ್ಟರ್ಸ್ ಕೂಡ ಈ ಬೆಲ್ಟ್ ಯೂಸ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತಾರೆ. ಯಾವಾಗಿನಿಂದ ಯೂಸ್ ಮಾಡ್ಬೋದು, ಯಾಕೆ ಯೂಸ್ ಮಾಡಬೇಕು, ಇವೆಲ್ಲನ ಮುಂದೆ ಹೋಗ್ತಾ ನೋಡೋಣ. ಅದಕ್ಕಿಂತ ಮುಂಚೆ ಈ ಬೆಲ್ಟ್ ಡಾಕ್ಟರ್ಸ್ನೂ ಯಾಕೆ ಯೂಸ್ ಮಾಡೋಕ್ಕೆ ಸಜೆಸ್ಟ್ ಮಾಡಿದರು, ಇದರಿಂದ ಏನೆಲ್ಲ ಲಾಭಗಳಿದ್ದಾವೆ ಅಂದ್ಕೊಂಡು ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟ್ ಒನ್, ನೀವು ಈ ಪ್ರೆಗ್ನೆನ್ಸಿ ಜರ್ನಿಲಿ ನಿಮ್ಮ ಹೊಟ್ಟೆಯಲ್ಲಿ ಏನಿರುತ್ತಲ್ಲ 2.5 kg 3 kg ಮಗು ಇರುತ್ತೆ. ಈ ಕಂಪ್ಲೀಟ್ ಭಾರನ ನಿಮ್ಮ ಬೆನ್ನೇ ಹೊತ್ಕೊಂಡಿರುತ್ತೆ. ಸೊ ಹಾಗಾಗಿ ಡೆಲಿವರಿ ಆದಮೇಲೆ ನಿಮಗೆ ಬೆನ್ನು ತುಂಬ ಜಾಸ್ತಿ ಆಗ್ತಿರುತ್ತೆ. ಸ್ಪೆಷಲಿ ಈ ಸಿ ಸೆಕ್ಷನ್ ಆದವರಿಗೆ ತುಂಬ ಆಗ್ತಿರುತ್ತೆ. ಯಾಕಂದರೆ ಅನಸ್ತೇಷಿಯಾನು ಒಂದು ಕೊಟ್ಟಿರ್ತಾರೆ ಮತ್ತು ಈ ಮಗುವಿನ ವೇಟ್ನಿಂದ ಕೂಡ ಆಗ್ತಿರುತ್ತೆ. ಈ ಬೆಲ್ಟ್ ಹಾಕೋದ್ರಿಂದ ಅದಕ್ಕೊಂದು ಸಪೋರ್ಟ್ ಸಿಕ್ಕು ಬೆನ್ನು ಆಗೋದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಕಂಪ್ಲೀಟ್ ಆಗೋದಿಲ್ಲ ಅಂತಲೇ ಹೇಳ್ತಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಬೆಲ್ಟನ್ನ ನೀವು ಯೂಸ್ ಮಾಡ್ಬೋದು. ಸೆಕೆಂಡ್ ಒನ್, ನಿಮ್ಮ ಮಗುನ ಕ್ಯಾರಿ ಮಾಡಿದಾಗ ನಿಮ್ಮ ಹೊಟ್ಟೆ ಫುಲ್ ಸ್ಟ್ರೆಚ್ ಆಗಿರುತ್ತೆ. ಆ ಕಂಪ್ಲೀಟ್ ಸ್ಟ್ರೆಚ್ ಆದಂಥ ಹೊಟ್ಟೆ ಡೆಲಿವರಿ ಆದಮೇಲೆ ನೀವೇನಾದರೂ ಟೈಟಾಗಿ ಏನೋ ಕಟ್ಕೊಳ್ಳಿಲ್ಲ, ಇಲ್ಲ ಬೆಲ್ಟ್ ಅದೇನೋ ಹಾಕ್ಕೊಳ್ಳಿಲ್ಲ ಅಂತಂದರೆ ಲೂಸನ್ ಆಗಿ ಜೋತ್ ಬಿದ್ದಂಗೆ ಇದೆಲ್ಲ ಆಗ್ತಿರುತ್ತೆ. ಸೊ ಹಾಗಾಗಿ ಟೈಟಾಗಿ ಬಟ್ಟೆ ಕಟ್ಕೊಳ್ಳೋದ್ರಿಂದ ನಾರ್ಮಲ್ ಯಾವ ಪೊಸಿಷನ್ ಇರುತ್ತಲ್ಲ ಹೊಟ್ಟೆ, ಅದೇ ಪೊಸಿಷನಿಗೆ ಬರೋಕ್ಕೆ ಸಹಾಯ ಆಗುತ್ತೆ. ಮತ್ತು ಫ್ಯಾಟ್ ಕೂಡ ಈಕ್ವಲಾಗಿ ಬಾಡಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಹೊಟ್ಟೆ ಬೊಜ್ಜು ಕೂಡ ಕಡಿಮೆ ಮಾಡುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನಲ್ ಚೇಂಜಸ್ನಿಂದ ನಿಮ್ಮ ಬಾಡಿಯಲ್ಲಿನ ಯೂಟರಸ್ ಕೂಡ ತುಂಬ ಎನ್ಲಾರ್ಜ್ ಆಗಿರುತ್ತೆ. ಡೆಲಿವರಿ ಆದಮೇಲೆ ಈ ಬೆಲ್ಟ್ ಯೂಸ್ ಮಾಡೋದ್ರಿಂದ ಅದು ಶ್ರಿಂಕ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಇದು ಶ್ರಿಂಕ್ ಆಗೋಕ್ಕೆ ಅಟ್ಲೀಸ್ಟ್ 6 ರಿಂದ 8 ವಾರಗಳಾದ್ರೂ ಬೇಕಾಗುತ್ತೆ. ಸೊ ಆ ಟೈಮ್ದಲ್ಲಿ ಈ ನೀವು ಬೆಲ್ಟ್ ಯೂಸ್ ಮಾಡಿದರೆ ಅದು ಬೇಗ ಶ್ರಿಂಕ್ ಆಗಿ ನಾರ್ಮಲ್ ಪೊಸಿಷನಿಗೆ ಬರೋಕ್ಕೆ ಸಹಾಯ ಆಗುತ್ತೆ. ಮತ್ತು ಬ್ರೆಸ್ಟ್ ಫೀಡ್ ಮಾಡುವಾಗ ನಮಗೆ ಗೊತ್ತಿರಲಾರ್ದೇ ಒಂಚೂರು ಈ ಶೋಲ್ಡರ್ ಬಗ್ಗೆ ಅದೆಲ್ಲ ಬ್ರೆಸ್ಟ್ ಫೀಡ್ ಮಾಡ್ತಿರ್ತೇವೆ. ಅದೇ ಈ ಬೆಲ್ಟ್ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಪೋಶ್ಚರ್ ಮೇಂಟೈನ್ ಆಗುತ್ತೆ. ನಿಮ್ಮದು ಬಾಡಿ ಏನಿರುತ್ತಲ್ಲ ನೀಟಾಗಿ ಯಾವುದೇ ರೀತಿ ಬೆಂಡ್ ಅದೆಲ್ಲ ಆಗ್ಲಾರಂಗೆ ಇದೊಂದು ಸಪೋರ್ಟ್ ಕೊಡುತ್ತೆ. ಸೊ ಹಾಗಾಗಿ ನೀವು ಈ ಬ್ರೆಸ್ಟ್ ಫೀಡ್ ಮಾಡುವಾಗೂ ಈ ಬೆಲ್ಟ್ ಹಾಕೋಬೋದು. ಬೆಲ್ಟ್ ಹಾಕೋದ್ರಿಂದ ನಿಮ್ಮದು ಬಾಡಿಯ ಪೋಶ್ಚರ್ ಮೇಂಟೈನ್ ಆಗುತ್ತೆ. ಹಾಗಾದರೆ ಯಾವಾಗಿನಿಂದ ಬೆಲ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತಂದರೆ, ನಿಮ್ಗೇನಾದರೂ ನಾರ್ಮಲ್ ಡೆಲಿವರಿ ಆಗಿತ್ತು ಅಂತಂದರೆ ಡೆಲಿವರಿ ಆದ 3-4 ದಿನದಿಂದನೇ ಸ್ಟಾರ್ಟ್ ಮಾಡ್ಬೋದು. ಇಫ್ ನಿಮ್ಗೇನಾದರೂ ಸಿಸರಿನ್ ಡೆಲಿವರಿ ಆಗಿತ್ತು ಅಂತಂದರೆ ಒಂದು 10 ರಿಂದ 15 ದಿನಗಳ ನಂತರ ಮಾಡಬೇಕಾಗತ್ತೆ. 10 ರಿಂದ 15 ದಿನಗಳ ನಂತರ ಅಂತ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ, ನನ್ನದೇ ಒಂದು ಪರ್ಸ್ನಲ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನನಗೂ ಸಿಸರಿನ್ ಡೆಲಿವರಿನೇ ಆಗಿದ್ದು. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಮೇಲೆ ಡಾಕ್ಟರ್ ನಂಗೆ 1 ವೀಕ್ ಆದಮೇಲೆ ಬರೋಕ್ಕೆ ಹೇಳಿದರು. 1 ವೀಕ್ ಆದಮೇಲೆ ಹೋದ್ಮೇಲೆ ಸ್ಟಿಚಸ್ ಅದೆಲ್ಲ ಹೀಲ್ ಆಗಿದೆ ಅಂದ್ಕೊಂಡು ಚೆಕ್ ಮಾಡಿದರು. ಅವಾಗ ನಾ ಡಾಕ್ಟರ್ ಹತ್ರ ಕೇಳಿದೆ, ನಾನು ಬೆಲ್ಟ್ ಈ ಪೋಸ್ಟ್ ಪ್ರೆಗ್ನೆನ್ಸಿ ಅಥವಾ ಈ ಅಬ್ನಾಮಿನಲ್ ಬೆಲ್ಟ್ ಯೂಸ್ ಮಾಡ್ಬೋದಾ ಅಂತಂದು. ಅವ್ರು ಒಂದ್ಸರಿ ಎಲ್ಲ ಕಂಪ್ಲೀಟ್ ಸ್ಟಿಚಸ್ ಹೀಲ್ ಆಗಿದೆ ಎಲ್ಲ ಅಂದ್ಕೊಂಡು ಒಂದ್ಸರಿ ಚೆಕ್ ಮಾಡಿ ಯೂಸ್ ಮಾಡ್ಬೋದು ಅಂದ್ಕೊಂಡು ಒಂದು ಅಶ್ಯೂರಿಟಿ ಅದು ಒಂದು ಪರ್ಮಿಷನ್ ಕೊಟ್ಟರು. ಸೊ ಅವಾಗಿನಿಂದನೇ ಅಂದರೆ ಡೆಲಿವರಿ ಆದ 10 ದಿನದ ನಂತರದಿಂದಲೇ ನಾನು ಸ್ಟಾರ್ಟ್ ಮಾಡಿದೆ. ಒಬ್ಬೊಬ್ಬರಿಗೆ 15 ದಿನಗಳ ಕಾಲ ಹೋಗ್ತಿರುತ್ತೆ. ಹೀಗೆ ಅವ್ರವ್ರ ಬಾಡಿಯ ಪ್ರಕೃತಿ ಮೇಲೆ ಹೋಗುತ್ತೆ. ಸೊ ಒಂದ್ಸರಿ ನೀವು ನಿಮ್ಮ ಡಾಕ್ಟರ್ನ ಭೇಟಿ ಮಾಡಿ ಅವ್ರು ಕಂಪ್ಲೀಟ್ ಸ್ಟಿಚಸ್ ಹೀಲ್ ಆಗಿದೆ ಅಂತಂದು ಹೇಳಿದಾದ ನಂತರನೇ ಈ ಬೆಲ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ತುಂಬ ಒಳ್ಳೆಯದು. ಈ ಬೆಲ್ಟ್ ಎಷ್ಟು ತಿಂಗಳವರೆಗೂ ಯೂಸ್ ಮಾಡಬೇಕಪ್ಪ ಅಂತಂತಂದರೆ, ಅಟ್ಲೀಸ್ಟ್ 3.5 ರಿಂದ 4 ತಿಂಗಳವರೆಗಾದ್ರೂ ಯೂಸ್ ಮಾಡಬೇಕಾಗುತ್ತೆ. ಈ ಯುಟೆರಸ್ ಏನಿದೆ ಅಲ್ಲ, ಹಾರ್ಮೋನಲ್ ಚೇಂಜಸ್ನಿಂದ ಅದು ಏನು ಎನ್ಲಾರ್ಜ್ ಆಗಿರುತ್ತೆ ಅಂತಂತ ಮುಂಚೆ ಹೇಳಿದ್ನಲ್ಲ, ಅದು ಶ್ರಿಂಕ್ ಆಗೋಕ್ಕೆ ಅಟ್ಲೀಸ್ಟ್ ಒಂದು 6 ರಿಂದ 8 ವಾರಗಳ ಕಾಲ ತೊಗೊಳುತ್ತೆ. ಸೊ ಆ ಸಮಯದಲ್ಲಿ ಈ ಬೆಲ್ಟ್ ಯೂಸ್ ಮಾಡಿದರೆ ತುಂಬ ಸಹಾಯ ಆಗುತ್ತೆ. ಮತ್ತು ಸ್ಟಾರ್ಟಿಂಗ್ ಒಂದು 3-4 ತಿಂಗಳವರೆಗೂ ಈ ಮನೆಗಳೆಲ್ಲ ಹಸಿ ಮೈ ಅಂತ ಹೇಳ್ತಿರ್ತಾರಲ್ಲ, ಅದೆಲ್ಲ ಸ್ಟ್ರೆಚ್ ಆದಂಥ ಹೊಟ್ಟೆ ಮಸಲ್ಸ್ ಅವೆಲ್ಲ ಇನ್ನೂ ಹಸಿಯಾಗಿರ್ತವೆ. ಆ ಸಂದರ್ಭದಲ್ಲಿ ನೀವು ಈ ಬೆಲ್ಟ್ ಯೂಸ್ ಮಾಡೋದ್ರಿಂದ ಮುಂಚೆ ಏನು ನಿಮ್ಮದು ಬಾಡಿ ಪೋಶ್ಚರ್ ಆಯಿತು, ಹೊಟ್ಟೆ ಅದೆಲ್ಲ ಕರಗಿಸೋಕಾಯಿತು, ಎಲ್ಲ ಸಹಾಯ ಮಾಡುತ್ತೆ. ಸೊ ನೀವು ಆದಷ್ಟು ಎಷ್ಟು ಬೇಗ ಈ ಬೆಲ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಅಷ್ಟೇ ನಿಮ್ಮ ಬಾಡಿಗೆ ಒಳ್ಳೆಯದಾಗುತ್ತೆ. ತದನಂತರನೂ ನೀವು 4 ತಿಂಗಳ ನಂತರನೂ ಯೂಸ್ ಮಾಡ್ಬೋದು. ಅದರಿಂದ ಕೂಡ ನಿಮ್ಮ ಬೆನ್ನು ಅದೆಲ್ಲ ಬೆನ್ನಿಗೆ ಒಂದೇ ಒಳ್ಳೆ ಸಪೋರ್ಟ್ ಅದೆಲ್ಲ ಸಿಕ್ಕು ಬೆನ್ನು ಅದೆಲ್ಲ ಬರೋದಿಲ್ಲ.
ಈ ಪೋಸ್ಟ್ ಪ್ರೆಗ್ನೆನ್ಸಿ ಬೆಲ್ಟ್ ಯೂಸ್ ಮಾಡುವಾಗ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ನಿಮ್ಗೆ ಗೊತ್ತಿರಲೇಬೇಕು. ಏನಪ್ಪ ಅಂದರೆ ಫಸ್ಟ್ ಒನ್, ಈ ಮಲ್ಕೊಂಡಾಗಾಯಿತು, ಊಟ ಮಾಡುವಾಗ, ಟಾಯ್ಲೆಟ್, ಈ 3 ಸಂದರ್ಭದಲ್ಲಿ ನೀವು ಬೆಲ್ಟ್ ತೆಗೆದಿಟ್ಟೇ ಮಾಡಬೇಕಾಗುತ್ತೆ. ಅಂದರೆ ಈ ಊಟ ಮಾಡುವಾಗ ಒಂಚೂರು ಈ ಟೈಟಾಗಿ ಅದೆಲ್ಲ ಕಟ್ಕೊಳ್ಳೋದ್ರಿಂದ ಹೊಟ್ಟೆಯಲ್ಲಿ ಜಾಗ ಅದೆಲ್ಲ ಸಿಗೋದಿಲ್ಲ. ನೀವು ಚೆನ್ನಾಗಿ ಊಟ ಅದೆಲ್ಲ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಊಟ ಮಾಡುವಾಗ ಈ ಬೆಲ್ಟ್ ತೆಗೆದಿಟ್ಟು ಮಾಡಬೇಕಾಗುತ್ತೆ. ಅಂದರೆ ಈ 3 ಸಂದರ್ಭಗಳನ್ನು ಬಿಟ್ಟು ಬಾಕಿ ಎಲ್ಲ ಸಮಯದಲ್ಲಿ ಕೂಡ ನೀವು ಬೆಲ್ಟ್ ಯೂಸ್ ಮಾಡ್ಬೋದು. ಕೆಲವೊಬ್ಬರು ಕೇಳ್ತಾ ಇದ್ರು ನನಗೆ, ಈ ಬ್ರೆಸ್ಟ್ ಫೀಡ್ ಮಾಡುವಾಗೂ ಬೆಲ್ಟ್ ಹಾಕೋಬೋದಾ ಅಂದ್ಕೊಂಡು. ಎಸ್, ಅಫ್ಕೋರ್ಸ್ ನೀವು ಹಾಕೋಬೋದು. ಆ ಸಂದರ್ಭದಲ್ಲಿ ನಿಮ್ಮ ಬೆನ್ನಿಗೆ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ. ಈ ಬೆಲ್ಟ್ ಪರ್ಚೇಸ್ ಮಾಡುವಾಗ್ಲೂ ನಿಮ್ಮ ದೇಹಕ್ಕೆ ಅಂದರೆ ನಿಮ್ಮ ಸೈಜ್ ಅನುಗುಣವಾಗಿಯೇ ಪರ್ಚೇಸ್ ಮಾಡಬೇಕಾಗುತ್ತೆ. ಸೈಜ್ ಅಂದರೆ ಸ್ಮಾಲು, ಮೀಡಿಯಮು, ಲಾರ್ಜು, ಎಕ್ಸಾಕ್ಟ್ ಕರೆಕ್ಟ್ ನಿಮ್ಮ ದೇಹಕ್ಕೆ ಸೂಟ್ ಆಗೋಂಥ ಸೈಜ್ನೇ ಪರ್ಚೇಸ್ ಮಾಡಿ. ತುಂಬ ಸ್ಮಾಲು ಇರಬಾರ್ದು, ತುಂಬ ಲಾರ್ಜು ಇರಬಾರ್ದು. ಹಾಕೊಳ್ಳುವಾಗ ಕೂಡ ತುಂಬ ಟೈಟಾಗಿನೂ ಹಾಕ್ಕೋಬೇಡಿ, ತುಂಬ ಲೂಸಾಗಿ ಹಾಕ್ಕೋಬೇಡಿ, ಕರೆಕ್ಟಾಗಿ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು 2 ತಿಂಗಳವರೆಗೂ ನಿಮ್ಗೆ ಸಿ ಸೆಕ್ಷನ್ ಅದೆಲ್ಲ ಆಗಿತ್ತು ಅಂತಂದರೆ ನಿಮಗೆ ಒಬ್ಬರಿಗೆ ಹಾಕ್ಕೊಳ್ಳೋಕೆ ತ್ರಾಸ ಆಗ್ತಿರುತ್ತೆ. ಸೊ ಆ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹೆಲ್ಪ್ ತೊಗೊಂಡು ಹಾಕ್ಕೋಬೋದು. ಈ ಬೆಲ್ಟ್ ಯಾವಾಗಲೂ ಮಲಗಿನೇ ಹಾಕ್ಕೊಂಡ್ರೆ ತುಂಬ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅಂದರೆ ನಿಂತದೆಲ್ಲ ಹಾಕ್ಕೊಂಡ್ರೆ ಕರೆಕ್ಟಾಗಿ ಸ್ಟ್ರೆಚ್ ಅಂದರೆ ಹೊಟ್ಟೆ ಅದೆಲ್ಲ ನೀಟಾಗಿ ಮಾಡ್ಕೊಂಡು ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಮಲಗಿನೇ ಹಾಕ್ಕೊಳ್ಳಿ. ಸೊ ಇದೇ ಟೈಪ್ ನನ್ನ ಚಾನಲಲ್ಲಿ ಡೆಲಿವರಿ ಆದಮೇಲೆ ನಿಮ್ಮ ಹೊಟ್ಟೆ ಬಾಜು ಕರಗಿಸೋಕೆ ಒಂದು ಡೀಟೇಲ್ ವಿಡಿಯೋ ಇದೆ. ಅದರಲ್ಲಿ ಇನ್ನೂ ಕೆಲವೊಂದಿಷ್ಟು ಒಳ್ಳೆ ಟಿಪ್ಸ್ಗಳು ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿ ಒಂದ್ಸರಿ ಹೆಲ್ಪ್ ಆಗುತ್ತೆ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಡೆಲಿವರಿ ಆಗಿ ಎಷ್ಟು ತಿಂಗಳಾಯಿತು, ನೀವು ಈ ಬೆಲ್ಟ್ ಯೂಸ್ ಮಾಡ್ತಿದ್ರೆ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂದ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದೇ ರೀತಿ ನಿಮಗೆ ಯಾವುದಾದ್ರೂ ಮಾಹಿತಿ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ ವಿಡಿಯೋ ನಾನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇದೇ ರೀತಿ ರೆಗ್ಯುಲರ್ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬಾಯ್.